ಸೊ ನಿಮ್ಮ ಎಕ್ಸ್ಪರ್ಟೀಸ್ ಇಸ್ ವಿತ್ ಹೆಡ್, ನೆಕ್, ಥೊರಾಸಿಕ್. ಐ ಥಿಂಕ್ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಎಲ್ಲಾನು ಇದೆ, ಕ್ಯಾನ್ಸರು, ಗ್ಯಾಸ್ಟ್ರೋಇಂಟೆಸ್ಟೈನಲ್, ಪ್ಯಾಂಕ್ರಿಯಾಟಿಕ್. ಸೊ ಈಗ ನಾವು ಆಚೆ ಮಾತಾಡ್ತಾ ಇದ್ವಲ್ಲ, ಈಗ ಸ್ಪೆಷಲೈಸೇಷನ್ಸ್ ಅಲ್ಲೂ ಈಗ ನಮ್ಮ ಸೂಪರ್ ಸ್ಪೆಷಲೈಸೇಷನ್ನು ಒಂಥರ ಆರ್ಗನ್ ಸ್ಪೆಸಿಫಿಕ್ ಸರ್ಜನ್ಸ್ ಕೂಡ ಇದ್ದಾರೆ. ಸೊ ವೇರ್ ಓನ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಇದ್ದಾರೆ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಸರ್ಜನ್ಸ್ ಇದ್ದಾರೆ. ಆಮೇಲೆ ಬರೀ ಗೈನಕ್ ಆಂಕಾಲಜಿ ಕ್ಯಾನ್ಸರ್ಸ್ ಮಾಡೋರು ಇದ್ದಾರೆ, GI ಕ್ಯಾನ್ಸರ್ ಸರ್ಜನ್ಸ್ ಇದ್ದಾರೆ. ಸೊ ನಮ್ಮಲ್ಲಿ ಏನಂದರೆ ನಾವೆಲ್ಲ ವಿ ಆರ್ ಡನ್ MCH ಸರ್ಜಿಕಲ್ ಆಂಕಾಲಜಿ ವೇರ್ we are trained to do all types of surgeries, all cancer surgeries. So and nowadays I am more into laparoscopic and robotic surgeries. So ನನ್ನ ಇಂಟ್ರೆಸ್ಟು ಜಾಸ್ತಿ ರೋಬೋಟಿಕ್ ಸರ್ಜರೀಸ್ ಇದೆ. ಸೊ ಹಾಗಾಗಿ ಐ ಹ್ಯಾವ್ ಲೈಕ್ ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಇವಾಗೆಲ್ಲ ಜಾಸ್ತಿ ರೋಬೋಟಿಕ್ ಸರ್ಜರೀಸ್ಗೆ ಹೋಗಿದ್ದೀನಿ. ಸೊ ಇಲ್ಲಿ ಎರಡಿದೆ. ಒಂದು ಈ ಸ್ಪೆಷಲೈಸೇಷನ್ ರಿಸ್ಟ್ರಿಕ್ಟ್ ಆಗ್ತಾ ಇದ್ದಂಗೆ ಪೇಷಂಟಿಗೆ ಏನು ಬೆನಿಫಿಟು? ಈಗ ಉದಾಹರಣೆಗೆ ಹೆಡ್ ಮತ್ತು ನೆಕ್ ಅಂತಲೇ ಅಲ್ಲೇ ಪ್ರೊಸೀಜರ್ಸ್ ಜಾಸ್ತಿ ಮಾಡೋ ಡಾಕ್ಟರ್ ಅಂದರೆ ಪೇಷಂಟ್ಸ್ ಯಾವ ಥರ ನೋಡಬೇಕು ಆ ಡಾಕ್ಟ್ರನ್ನ? ಅಂದರೆ ಇನ್ನೂ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಪ್ರಿಸಿಷನ್ ಜಾಸ್ತಿ ಇರುತ್ತೆ ಅಂತನಾ, ಅಥವಾ ವಾಟ್ ಇಸ್ ಇಟ್ ಲೈಕ್? ಸೊ ದ್ಯಾಟ್ ಈಸ್ ಆಲ್ಸೋ ದೇರ್. ಸೊ ಅದೇ ಸೇಮ್ ಆರ್ಗನ್ ಸ್ಪೆಸಿಫಿಕ್ ಇದ್ದಾಗ ಅದೇ ಸರ್ಜರೀಸ್ ಮಾಡ್ತಾ ದೇ ವಿಲ್ ಬಿ ಎನ್ ಎಕ್ಸ್ಪರ್ಟ್ ದೇರ್. ಸೊ ವರ್ಕ್ ಆಗುತ್ತೆ. ಬಟ್ ಇಟ್ಸ್ ನಾಟ್ ಲೈಕ್ ಮೈ ಬಾಸಸ್ ಆ್ಯಂಡ್ ಆಲ್ ದೇ ಹ್ಯಾವ್ ಡನ್ ಲಾಟ್ ಆಫ್ ಸರ್ಜರೀಸ್ ಆ್ಯಂಡ್ ಆಲ್ ಆರ್ಗನ್ಸ್. ಸೊ ಆಬ್ವಿಯಸ್ಲಿ ದೇ ವಿಲ್ ಬಿ ಬೆಟರ್ ದ್ಯಾನ್ ಮೀ. ಹಾಗೆ ಸೊ ಎಕ್ಸ್ಪೀರಿಯನ್ಸ್ ಬರ್ತಾ ಎಲ್ಲರಿಗೂ ಇರುತ್ತೆ. ಸೊ ನಾವು ಸರ್ಜಿಕಲ್ ಆಂಕಾಲಜಿಸ್ಟ್ ವಿ ಟ್ರೈನ್ ಟು ಡೂ ಆಲ್ ಸರ್ಜರೀಸ್. ಸೊ ನಮ್ಗೆ ದಿನ ಎಲ್ಲ ಕ್ಯಾನ್ಸರ್ಸ್ ಮಾಡಿ ನಮಗೂ ಎಲ್ಲ ಅಭ್ಯಾಸ ಇದೆ. ಸೊ ವಿ ಆರ್ ಆಲ್ಸೋ ಡೂಯಿಂಗ್ ಗುಡ್ ನಂಬರ್ಸು. ಸೊ ಇಲ್ಲಿ 2 ಸರ್ಜರಿ ಬಗ್ಗೆ ಮಾತಾಡಿದ್ವಿ. ಒಂದು ಇಸ್ ಕೀ ಹೋಲ್ ಸರ್ಜರಿ ವಿಚ್ ಇಸ್ ಲ್ಯಾಪ್ರೋಸ್ಕೋಪಿಕ್, ಅದರ್ ಒನ್ ಇಸ್ robotic. ಐ ಥಿಂಕ್ ಟುಡೇ ಹೋಲ್ ಆಫ್ ಇಂಡಿಯಾ ಇಸ್ ಟಾಕಿಂಗ್ ಅಬೌಟ್ robotic surgeries with all ಇದು. ಅಗೇನ್ ತುಂಬ ಸತಿ ನಾವು ಪಾಡ್ಕಾಸ್ಟ್ಗಳಲ್ಲೇ ಮಾತಾಡಿದ್ದೀವಿ, ಇಟ್ಸ್ ನಾಟ್ ಅ ರೋಬೋಟ್ ಸ್ಟ್ಯಾಂಡಿಂಗ್ ದೇರ್ ಆ್ಯಂಡ್ ಡೂಯಿಂಗ್ ದ ಸರ್ಜರಿ, ಇಟ್ ಇಸ್ ದಿ ಆರ್ಮ್ whatever that you all are using, wherein ನೀವೇ ಇರ್ತೀರಾ ಅಲ್ಲಿ ಅಂತ. Would you like to address robotic surgery myths pertaining to cancer which people have? Recently ನಾನು ಎಷ್ಟೊಂದು ಜನ ಡಾಕ್ಟರ್ಸ್ ಎಲ್ಲ ಮೀಟ್ ಮಾಡಿದಾಗ they will only ask me, physicians, not surgeons ತುಂಬ ಜನ ನೋಡಿರ್ತಾರೆ. ಫಿಸಿಷಿಯನ್ಸ್ಗೆ ಕೇಳಿದ್ರು ನನಗೆ, ಸರ್ ನಮ್ಮ ಹತ್ರ ಡಾಕ್ಟರ್ ಪೇಷಂಟ್ಸ್ ಬಂದಾಗ ನಾವೇನಂತ ಹೇಳಬೇಕು? ತುಂಬ ಜನ ಬರ್ತಾರೆ, ನಾನು ಎಲ್ಲೋ ಯಾರಿಗೋ ರೆಫರ್ ಮಾಡಿರ್ತೀನಿ, ನಿಮಗೆ ನೀವು ಆಪ್ಷನ್ಸ್ ಕೊಟ್ಟಿರ್ತೀರಾ ಫಾರ್ ಓಪನ್ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ರೋಬೋಟಿಕ್. ಸೊ ನನಗೆ ಬಂದು ಕೇಳ್ತಾರೆ, ನಿಮ್ಮ ಹತ್ರ ನಿಮಗೂ ಅಂತ ಒಂದ್ಸಲ ಕೇಳಿರ್ತಾರೆ, ನನ್ನ ಹತ್ರ ಬಂದು ಕೇಳ್ತಾರೆ ಏನು ವಿಚ್ ಇಸ್ ಬೆಟರ್ ಅಂತ. ಸೊ ನನ್ನ ಹತ್ರ ಅಷ್ಟೊಂದು ಆನ್ಸರ್ ಇಲ್ಲ ಅಂತ ತುಂಬ ಜನ ನನ್ನ ಕ್ವಶನ್ಸ್ ಕೇಳಿದ್ದಾರೆ, ಫಿಸಿಷಿಯನ್ಸ್ ಆರ್ ಅದರ್ ಡಾಕ್ಟರ್ಸ್ ವೇರ್ ದೇ ವುಡಂಟ್ ಹ್ಯಾವ್ ಸೀನ್ ರೋಬೋಟಿಕ್ ಸರ್ಜರೀಸ್. ಸೊ ಅವ್ರು ಕೇಳ್ತಾರೆ ನಮಗೆ ವಿಚ್ ಇಸ್ ಬೆಟರ್, ಯಾವ ಆರ್ಗನ್ಗೆ ಬೆಟರ್ ಅಂತೆಲ್ಲ. ಸೊ ರೋಬೋಟಿಕ್ ಸರ್ಜರೀಸ್ ಅಂದರೆ ಮೇನ್ಲಿ it's again a keyhole surgery. It's almost the same size of keyholes where we do laparoscopic surgery. But laparoscopic surgery ಅಂದರೆ ಪೇಷಂಟ್ ಪಕ್ಕ ನಾನು ನಿಂತ್ಕೊಂಡು ಪೇಷಂಟ್ ಮೇಲಿಂದನೇ ಆಪ್ರೇಟ್ ಮಾಡ್ತಿರ್ತೀನಿ ನಾನು ವಿತ್ ಮೈ ಇನ್ಸ್ಟ್ರೂಮೆಂಟ್. ಸೊ ನನಗೊಬ್ಬರು ಕ್ಯಾಮ್ರಾಮನ್ ಎಲ್ಲ ಇರ್ತಾರೆ, ಅಸಿಸ್ಟೆಂಟ್ ಎಲ್ಲ. ಇಲ್ಲಿ ಏನಂದರೆ ರೋಬೋನ ವಿ ಡಾಕೆಟ್. ಸೊ ನಾವು ಅದೇ ಕೀ ಹೋಲ್ಸ್ಗೆ ನಾವು ಪೋರ್ಟ್ ಹಾಕಿ ರೋಬೋನ ಡಾಕ್ ಮಾಡಿ ನನ್ನ ಅಸಿಸ್ಟೆಂಟ್ ಅಲ್ಲಿ ಕೂತಿರ್ತಾರೆ, ನಾನು ಪಕ್ಕದಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡಿರ್ತೀನಿ. ಪಕ್ಕದ ಟೇಬಲ್ ಮೇಲೆ ಹಾರ್ಡ್ಲಿ ಅರೌಂಡ್ ಒಂದು 6 ಫುಟ್ 7 ಫುಟ್ ಅಷ್ಟು ದೂರ ಅಷ್ಟೇ ಕೂತಿರ್ತೀನಿ ನಾನು. ಅಲ್ಲಿ ಕೂತ್ಕೊಂಡು ನನ್ನ ಕನ್ಸೋಲ್ ಮೇಲೆ ನಾನು ಆಪ್ರೇಟ್ ಮಾಡ್ತಿರ್ತೀನಿ. ಸೊ ಐ ಆಮ್ ಆಲ್ಸೋ ರೈಟ್ ನೆಕ್ಸ್ಟ್ ಟು ದ ಪೇಷಂಟ್. ಇಟ್ಸ್ ನಾಟ್ ಲೈಕ್ ಐ ಆಮ್ ಔಟ್ಸೈಡ್ ದ ಆಪ್ರೇಷನ್ ಥಿಯೇಟರ್, ಏನಿಲ್ಲ, ಪಕ್ಕದಲ್ಲೇ ಕೂತಿರ್ತೀನಿ. ಬಟ್ ನನಗೆ ಅಲ್ಲಿ ಎಲ್ಲ ಕಂಟ್ರೋಲು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೈ ವಿಷನ್ ವಿಲ್ ಬಿ ಲೈಕ್ 3D ವಿಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೆಪ್ತ್ ಪರ್ಸೆಪ್ಷನ್, ನನ್ನ ಮ್ಯಾಗ್ನಿಫಿಕೇಷನ್ ತುಂಬ ಇರುತ್ತೆ. ಸೊ ನನ್ನ ಮೂಮೆಂಟ್ಸ್ ಎಲ್ಲ ತುಂಬ ಅಂದರೆ ತುಂಬ ಸ್ಪೆಸಿಫಿಕ್ ಇರುತ್ತೆ. ಆ್ಯಂಡ್ ದ ಲ್ಯಾಪ್ರೋಸ್ಕೋಪಿಗಿಂತ ಜಾಸ್ತಿ ರೊಟೇಷನ್, ಜಾಸ್ತಿ ಮೂಮೆಂಟ್ಸ್ ಇರುತ್ತೆ. ಆ್ಯಂಡ್ so it's like you have a better toy through which you are able to do a procedure with better precision. The precision is very good. That is the word. Precision is very good there. And the magnification what we get there is very good. ಸೊ ಇದರಿಂದ ಏನಾಗುತ್ತೆ, ದ ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ. ಸೊ ನಾವು ಸಣ್ಣ ವೆಸಲ್ ಕೂಡ ತುಂಬ ದೊಡ್ಡದಾಗಿ ಕಂಡಾಗ ನಮಗೆ ಅದನ್ನ ಹಿಡಿದು ನಾವು ಏನು ಮಾಡ್ತೀವಿ, ವಿ ಟ್ರೈ ಟು ಬರ್ನ್ ಇಟ್ ಆರ್ ಕ್ಲಿಪ್ ಇಟ್ ವೆಸಲ್ಸ್ ಎಲ್ಲ. ಅವಾಗ ಬ್ಲಡ್ ಲಾಸ್ ತುಂಬ ಕಮ್ಮಿ ಇರುತ್ತೆ. ಓಪನ್ ಸರ್ಜರೀಸ್ಗಿಂತ ತುಂಬ ಬ್ಲಡ್ ಲಾಸ್ ಕಮ್ಮಿ. ಇಂಟ್ರೆಸ್ಟಿಂಗ್ ಇದು. ಕರೆಕ್ಟ್ ಅಲ್ಲ? ಆಫ್ಟರ್ ಪ್ರಿಸಿಷನ್ ಹೌ ವಾಸ್ ಇಟ್ ಗೋನ್ ಟು ಎಫೆಕ್ಟ್ ದ ಪೇಷಂಟ್ ಅಂದರೆ ಬ್ಲಡ್ ಲಾಸ್ ಇಸ್ ಗೋನ್ ಟು ಬಿ ಲೆಸ್. ಆ್ಯಂಡ್ ಆಬ್ವಿಯಸ್ಲಿ ಪೇಯ್ನು ಎಲ್ಲ ಕಮ್ಮಿ ಇರುತ್ತೆ. ಪೇಷಂಟ್ ಬೇಗ ಮನೆಗೆ ಹೋಗ್ತಾರೆ. ಸ್ವಲ್ಪ ಹ್ಯಾಂಡ್ಲಿಂಗ್ ಕಮ್ಮಿ ಇರುತ್ತೆ. ಓಪನ್ ಸರ್ಜರೀಸ್ ಥರ ಇರಲ್ಲ, ಸ್ಕಾರ್ ಇರಲ್ಲ. ಹ್ಯಾಂಡ್ಲಿಂಗ್ ಅಂದರೆ ಯು ಮೀನ್ ದ ಟಿಶ್ಯೂ ಹ್ಯಾಂಡ್ಲಿಂಗ್ ಎಲ್ಲ ಭಾಳ ಕಮ್ಮಿ ಇರುತ್ತೆ. ಓಪನ್ ಸರ್ಜರೀಸ್ ಸ್ವಲ್ಪ ಜಾಸ್ತಿ ಕೈ ಹಾಕಿ ನಾವು ಹ್ಯಾಂಡಲ್ ಮಾಡ್ತೀವಿ. ಅದು ತುಂಬ ಪ್ರಿಸಿಷನ್ ಇರುತ್ತೆ. ವಿ ಗೋ ಡೈರೆಕ್ಟ್ಲಿ ದೇರ್ ವೇರ್ ಎಕ್ಸಾಕ್ಟ್ಲಿ ಅದೇ ಪ್ಲೇನ್ಗೆ ಹೋಗಿ ಮಾಡ್ತೀವಿ. ಆ ಥರ ಹ್ಯಾಂಡ್ಲಿಂಗ್ ಎಲ್ಲ ಕಮ್ಮಿ ಇರುತ್ತೆ. ಪೇಷಂಟ್ ರಿಕವರಿ ಭಾಳ ಚೆನ್ನಾಗಿರುತ್ತೆ.